ಸ್ನೇಹಿತರೆ, ಭಾರತದ ಪವಿತ್ರ ಭೂಮಿಯಲ್ಲಿ ಅನೇಕ ಮಹನೀಯರು ಹುಟ್ಟಿದ್ದಾರೆ. ಕೆಲವರು ರಾಜರು, ಇನ್ನೂ ಕೆಲವರು ಯೋಧರು, ಇನ್ನೂ ಕೆಲವರು ಕವಿಗಳು. ಆದರೆ ಕೆಲವರು ವಿದ್ಯೆಯ ಉನ್ನತ ಶಿಖರವನ್ನು ಏರಿ ಕೊನೆಗೆ ತಪಸ್ಸಿನ ದಾರಿಯನ್ನು ಹಿಡಿದವರು ಕೂಡ ನಾವು ನೋಡಿದ್ದೇವೆ. ಈ ಕಥೆ ಕೂಡ ಅಂತಹ ಒಬ್ಬ ವಿದ್ಯಾವಂತನ ಕಥೆ. ಜ್ಞಾನವೇ ಜೀವನವೆಂದು ಭಾವಿಸಿದವನು ಕೊನೆಗೆ ಜೀವನವೇ ಜ್ಞಾನವೆಂದು ಅರಿತ ಕಥೆಯಾಗಿದೆ. ಹೌದು, ವಿದ್ಯಾನಗರ ಎಂಬ ಒಂದು ಸಣ್ಣ ಪಟ್ಟಣ. ಅಲ್ಲಿ ಶಂಕರ ಅಂತ ಒಬ್ಬ ಬಾಲಕ ಇರ್ತಾನೆ. ಬಾಲ್ಯದಿಂದ ಅವನ ಪ್ರವೃತ್ತಿ ಪುಸ್ತಕಗಳನ್ನು ಓದೋದು, ಪುಸ್ತಕಗಳನ್ನು ಆರಾಧಿಸೋದು, ಅಪಾರ ಆಸಕ್ತಿ. ಇತರ ಮಕ್ಕಳು ಆಟವಾಡ್ತಿದ್ರೆ ತಾನು ಮರದ ಕೆಳಗೆ ಕೂತು ಶಾಸ್ತ್ರಗಳನ್ನು ಓದ್ತಾ ಇದ್ದ ಹಾಗೂ ಪಾಂಡಿತ್ಯದ ಬಗ್ಗೆ ತಿಳಿತಾ ಇದ್ದ. ತಂದೆ ಸಂಸ್ಕೃತ ಪಂಡಿತರಾಗಿರ್ತಾರೆ. ಭಕ್ತಿಯ ಪರಾಯಣರು ತಾಯಿಯಾಗಿರ್ತಾರೆ. ಸಂಸ್ಕೃತ ಪಂಡಿತರಾದಂತಹ ತಂದೆ, ಮಗನೇ ಜ್ಞಾನವೇ ನಿನ್ನ ಆಸ್ತಿ ಅಂತ ಹೇಳಿದ್ರೆ, ತಾಯಿ ಭಕ್ತಿ ಇಲ್ಲದ ಜ್ಞಾನ ಶೂನ್ಯ ಅಂತ ಹೇಳ್ತಾರೆ. ಶಂಕರ ಶಾಲೆಯ ಮೊದಲ ಸ್ಥಾನವನ್ನು ಪಡಿತಾನೆ. ನಂತರ ಯೂನಿವರ್ಸಿಟಿ ಅಂದರೆ ಮಹಾವಿದ್ಯಾಲಯದಲ್ಲಿ, ಕಾಲೇಜಿನಲ್ಲಿ ಎಲ್ಲ ಸ್ನಾತಕೋತ್ತರ ಪದವಿಗಳನ್ನು ಪಡೆದು ನಂತರ ಪಾಂಡಿತ್ಯವನ್ನು ಮುಗಿಸ್ತಾನೆ. ವೇದ, ಉಪನಿಷತ್ತು ಹಾಗೂ ಧರ್ಮಶಾಸ್ತ್ರಗಳನ್ನು ಅರಿತುಕೊಳ್ತಾನೆ. ಅವನು ಅರಗಿಸಿಕೊಳ್ಳುವಂತಹ ಎಲ್ಲ ವಿದ್ಯೆಗಳನ್ನು ಕಲಿತು ತಾನು ಅರಗಿಸಿಕೊಳ್ತಾನೆ. ಅವನಿಗೆ ಎಲ್ಲರೂ ಪಂಡಿತ ಶಂಕರ ಅಂತ ಕರೆಯಲು ಆರಂಭ ಮಾಡ್ತಾರೆ. ಸ್ನೇಹಿತರೆ, ಅಹಂಕಾರ ನಾವು ಶಿಕ್ಷಣದಲ್ಲಿದ್ದಾಗ ಬಂದಾಗ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಕಥೆ ಖಂಡಿತವಾಗಲೂ ಸಾಕ್ಷಿ. ಅಹಂಕಾರದ ಬೀಜ ಆ ಶಂಕರನಿಗೆ ಅಲ್ಲಿಂದ ಪ್ರಾರಂಭವಾಯಿತು. ವಿದ್ಯೆಯೊಂದಿಗೆ ಗೌರವ ಕೂಡ ಬಂದಿತು, ಗೌರವದೊಂದಿಗೆ ಅಹಂಕಾರ. ಒಮ್ಮೆ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಶಂಕರ ತನಗಿಂತ ಹಿರಿಯ ಪಂಡಿತರನ್ನು ಪ್ರಶ್ನೆಗಳ ಮಳೆಗರಿದು ಸೋಲಿಸ್ತಾನೆ. ಜನರು ಚಪ್ಪಾಳೆಯನ್ನು ತಡ್ತಾರೆ. ಆ ಮನಸ್ಸು ಹಿಗ್ಗಿತು. ನಾನು ಎಲ್ಲರಿಂದ ಚಪ್ಪಾಳೆಯನ್ನು ಪಡೆದೆ ಅಂತ, ನನಗಿಂತ ಜ್ಞಾನಿ ಯಾರೂ ಇಲ್ಲ ಅಂತ ಅಂದುಕೊಂಡ ಆ ಶಂಕರ ಮನಸ್ಸಿನಲ್ಲಿ ಭಾವಿಸಿದ. ಆ ದಿನಗಳಿಂದ ಅವನ ಮಾತುಗಳಲ್ಲಿ ತಾಳ್ಮೆ ಕಡಿಮೆಯಾಯಿತು. ವಿದ್ಯೆಯು ಬೆಳಕಾಗಬೇಕಿತ್ತು, ಆದರೆ ಅವನಿಗೆ ಅದು ಬೆಂಕಿಯಾಗತೊಡಗಿತು. ಅಂದರೆ ಒಂದು ರೀತಿ ಅವನ ವಿದ್ಯೆ ಬೆಳಕಾಗಿಲ್ಲದೆ ಬೆಂಕಿಯಾಗತೊಡಗುತ್ತೆ. ಅಹಂಕಾರದಿಂದ ಕೂಡಿರುತ್ತೆ, ಆದರೆ ಅದು ಬಹಳ ದಿನಗಳು ಉಳಿತಾ ಬರಲಿಲ್ಲ. ಹೌದು, ಒಮ್ಮೆ ಅವನ ತಾಯಿ ಗಂಭೀರವಾಗಿ ಅಸ್ವಸ್ಥಳಾಗ್ತಾಳೆ. ಶಂಕರ ಬರ್ತಾನೆ, ಎಲ್ಲ ಶಾಸ್ತ್ರಗಳನ್ನು ಓದ್ತಾನೆ. ಆದರೆ ತಾಯಿಯ ನೋವನ್ನು ಕಡಿಮೆ ಮಾಡುವ ಯಾವ ಒಂದು ಮಂತ್ರಸಿದ್ಧಿಯೂ ಕೂಡ ಗೊತ್ತಾಗೋದಿಲ್ಲ. ಶಾಸ್ತ್ರಗಳನ್ನು ಪಠಿಸ್ತಾನೆ, ಆದರೆ ತಾಯಿಯನ್ನು ಉಳಿಸಲು ಯಾವ ಒಂದು ವಿದ್ಯೆ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಅವನು ಮೊದಲ ಬಾರಿಗೆ ಅಸಹಾಯಕನಾದಂತಹ ಸ್ಥಿತಿ ಆ ಒಂದು ಸಂದರ್ಭದಲ್ಲಿ ಎದುರಾಗುತ್ತೆ. ನಾನು ಇಷ್ಟು ಓದಿದ್ದೇನೆ, ಆದರೆ ಜೀವನವನ್ನು ಹಾಗೂ ಜೀವವನ್ನು ಉಳಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ಅಂತ ಅವನ ಮನಸ್ಸಿಗೆ ಪ್ರಶ್ನೆಯು ಕಾಡುತ್ತೆ. ಆ ದಿನ ಅವನು ಮೊದಲ ಬಾರಿ ಕಣ್ಣೀರನ್ನು ಹಾಕ್ತಾನೆ. ತಾನು ಕಲಿತ ವಿದ್ಯೆ ಉತ್ತರವನ್ನು ಕೊಡಲಿಲ್ಲ ಅನ್ನೋ ಪ್ರಶ್ನೆ ಆ ಶಂಕರನಿಗೆ ಕಾಡೋಕ್ಕೆ ಪ್ರಾರಂಭ ಆಗುತ್ತೆ. ಜ್ಞಾನವಿದ್ದು ಅದರ ಉಪಯೋಗ ಸರಿಯಾದ ಸಮಯಕ್ಕೆ ಆಗದೇ ಇರುವ ನೋವು ಅವನಲ್ಲಿ ಕಾಡುತ್ತೆ. ತಾಯಿಯ ಮರಣದ ನಂತರ ಅವನ ಮನಸ್ಸು ಒಂದೊಂದು ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯೋದಕ್ಕೆ ಮುಂದಾಗುತ್ತೆ. ಹೌದು, ಜೀವನದ ಅರ್ಥವೇನು, ಮರಣದ ಬಳಿಕ ಏನು ಹಾಗೂ ಶಾಂತಿ ಎಲ್ಲಿದೆ ಎಂಬ ಪ್ರಶ್ನೆಗಳು ಅವನನ್ನು ಕಾಡಲು ಆರಂಭ ಮಾಡ್ತವೆ. ಒಂದು ರೀತಿಯಾಗಿ ಮಾನಸಿಕವಾಗಿ ಶಂಕರ ಕುಗ್ಗೋದಕ್ಕೆ ಮುಂದಾಗ್ತಾನೆ. ಒಂದು ದಿನ ಕಾಡಿನ ಅಂಚಿನಲ್ಲಿ ನಡೀತಾ ಹೋಗ್ತಿರ್ತಾನೆ. ಒಬ್ಬ ವೃದ್ಧ ತಪಸ್ವಿ ಈ ಶಂಕರನಿಗೆ ಭೇಟಿಯಾಗ್ತಾನೆ. ಭೇಟಿಯಾದ ನಂತರ ಆ ತಪಸ್ವಿಯನ್ನು ಕೇಳ್ತಾನೆ, ಸ್ವಾಮೀಜಿ, ಜ್ಞಾನವೇ ಮುಕ್ತಿ ಎಂದರೆ ನಾನು ಮುಕ್ತನಾಗಿಲ್ಲವೇ ಅಂತ ಕೇಳಿದಾಗ ಆ ತಪಸ್ವಿ ಹೇಳ್ತಾರೆ, ಪುಸ್ತಕದಲ್ಲಿರುವ ಜ್ಞಾನ ಮನಸ್ಸಿನಲ್ಲಿ ಇಳಿದರೆ ಮಾತ್ರ ಅದು ಜ್ಞಾನ ಅಂತ ಹೇಳ್ತಾರೆ. ಈ ಒಂದು ವಾಕ್ಯ ಶಂಕರನ ಮನಸ್ಸಿನಲ್ಲಿ ಬಿತ್ತಿದ ಬೀಜವಾಯಿತು. ಅವರು ಹೇಳಿದಂತಹ ಮಾತು ಅವನಿಗೆ ಆಳವಾಗಿ ಅರ್ಥವಾಯಿತು. ಜೀವನವನ್ನು ಬದಲಾಯಿಸಲು ಶಂಕರ ತೀರ್ಮಾನವನ್ನು ಮಾಡ್ತಾನೆ.
ಗಳಿಸಿರುವಂತಹ ಆಸ್ತಿ, ಮನೆ, ಹುದ್ದೆ, ಗೌರವ ಎಲ್ಲವನ್ನ ಒಂದೊಂದಾಗಿ ತ್ಯಜಿಸೋಕೆ ಮುಂದಾಗ್ತಾನೆ. ಎಲ್ಲವನ್ನ ಬಿಡುವುದಕ್ಕೆ, ತ್ಯಾಗ ಮಾಡೋದಕ್ಕೆ ಮುಂದಾಗ್ತಾನೆ. ಕಾಡಿಗೆ ತೆರಳಿ ತಪಸ್ಸು ಮಾಡಲು ಆರಂಭವನ್ನ ಮಾಡ್ತಾನೆ. ನೋಡಿ, ಮೇಧಾವಿಯಾಗಿರುವಂತಹ ಶಂಕರ ನಂತರ ಕಾಡಿಗೆ ಹೋಗಿ ತಪಸ್ಸು ಮಾಡೋದಕ್ಕೆ ಆರಂಭ ಮಾಡಿದ್ದು. ಪ್ರಥಮ ದಿನಗಳಲ್ಲಿ ಕಷ್ಟಕರ ಆ ಒಂದು ತಪಸ್ಸು ಅವನಿಗೆ ಆರಂಭವಾಯಿತು. ಅದೆಷ್ಟೋ ಚಳಿ, ಅದೆಷ್ಟೋ ಏಕಾಂತ, ಅದೆಷ್ಟೋ ಹಸಿವು ಅವನನ್ನು ಕಿತ್ತು ತಿನ್ನೋದಕ್ಕೆ ಆರಂಭ ಮಾಡ್ತು. ಮನಸ್ಸು ಅವನನ್ನು ಪರೀಕ್ಷಿಸಿತು. ಹಿಂದೆ ಹೋಗು, ತಿರುಗಿ ಹೋಗು ಅನ್ನೋ ಮಾತುಗಳು ಅವನನ್ನು ಎಚ್ಚರಿಸಿದವು. ಆದರೆ ಆತ ಸ್ಥಿರವಾಗಿ ನಿಂತಿದ್ದ. ಕಾರಣ, ತಾಯಿಯ ಮರಣದ ಬಳಿಕ ಅವನಿಗೆ ಆ ಒಂದು ನೋವು, ಆ ಒಂದು ಸ್ಥಿರವಾದ ಕಾರಣಕ್ಕೆ ಮುಂದಾಯಿತು. ಆತ ಧ್ಯಾನದಲ್ಲಿ ಖಂಡಿತವಾಗ್ಲೂ ಹಾಗೆ ತೊಡಗ್ತೀನಿ ಅಂತ ಮುಂದಾದ. ಅಹಂಕಾರವನ್ನು ಒಡೆಯಲು ಪ್ರಾರಂಭ ಮಾಡ್ತಾನೆ. ಒಂದು ರೀತಿಯ ಅಹಂಕಾರವನ್ನು ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ರಾತ್ರಿ ಗಾಢ ನಿದ್ದೆಯಲ್ಲಿ ಧ್ಯಾನದಲ್ಲಿ ಕುಳಿತಿದ್ದ. ಚಂದ್ರನ ಬೆಳಕು ಕಾಡಿನ ಮೇಲೆ ಹರಡಿತ್ತು. ಅವನಿಗೆ ತಾಯಿಯ ಮಾತುಗಳು ಆಗ ಆ ರಾತ್ರಿ ನೆನಪಾಯಿತು. ಈ ಹಿಂದೆ ತಾಯಿ ಹೇಳಿದ್ಲು, ಭಕ್ತಿ ಇಲ್ಲದ ಜ್ಞಾನ ಶೂನ್ಯ ಅಂತ. ಆ ಮಾತುಗಳ ಬಗ್ಗೆ ಅರ್ಥ ಆಗ ನನಗೆ ತಾತ್ಸಾರವಾಗಿದ್ವು. ಆದರೆ ಈ ಕ್ಷಣದಲ್ಲಿ ಮನಸ್ಸು ಅದನ್ನು ನನಗೆ ಶಾಂತವಾಗಿ ಗೊಳಿಸೋಕ್ಕಿಂತ ಮುಂಚೆ ಅಶಾಂತವಾಗಿ ಮಾಡ್ತಾ ಇದೆ ಅಂತ ಅರಿತುಕೊಳ್ತಾನೆ. ಆ ಮಾತುಗಳನ್ನು ನೆನಪಿಸ್ಕೊಳ್ತಾನೆ. ಜ್ಞಾನವೇ ಹೊರಗೆ ಹುಡುಕುವುದಲ್ಲ, ಒಳಗೆ ಕಂಡುಕೊಳ್ಳುವುದು ಸತ್ಯ ಅಂತ ತಿಳಿದಿದ್ದು ಶಂಕರನಿಗೆ ಆ ದಿನಗಳಲ್ಲಿ. ಅವನ ಕಣ್ಣೀರು ಸಂತೋಷದ ಕಣ್ಣೀರಾಗಿ ಬರ್ತಾ ಪ್ರಾರಂಭ ಆಯಿತು. ಹೀಗೆ ಕೆಲ ವರ್ಷಗಳ ನಂತರ ಜನರು ಕಾಡಿಗೆ ಬರತೊಡಗ್ತಾರೆ. ಕಾರಣ, ಶಂಕರ ಅಲ್ಲೇ ನೆಲೆಸಿರ್ತಾನೆ. ಒಬ್ಬ ಮಹಾ ತಪಸ್ವಿ ಆಗಿರ್ತಾನೆ. ಈ ಸುದ್ದಿ ಆ ಹಳ್ಳಿಯ ತುಂಬ ಹರಡಿತ್ತು. ನಂತರ ಶಂಕರ ಮುಂದೆ ತಪಸ್ವಿ ಶಂಕರಾನಂದ ಆಗಿ ಹೋಗ್ತಾನೆ. ಜ್ಞಾನವನ್ನು ಸಂಗ್ರಹಿಸಬೇಡಿ, ಅದನ್ನು ಅನುಭವಿಸಿ ಎಂಬ ತತ್ವವನ್ನು ಸಾರ್ತಾನೆ. ಅಹಂಕಾರ ಜ್ಞಾನವನ್ನು ಕೊಲ್ಲುತ್ತದೆ ಎಂಬ ಮಾತುಗಳನ್ನು ತಿಳಿಸ್ತಾನೆ. ಭಕ್ತಿ ಮತ್ತು ವಿನಯವೇ ನಿಜವಾದ ವಿದ್ಯೆ ಅಂತ ಸಂದೇಶವನ್ನು ನೀಡ್ತಾನೆ. ಜನರು ಅವನ ಮಾತುಗಳಿಂದ ಪ್ರೇರಿತರಾಗಿ ಬಂದು ಶಂಕರನ ಮಾತುಗಳನ್ನು ಆಲಿಸ್ತಾ ಇದ್ದರು. ಕೊನೆಗೆ ಆತನಿಗೆ ಅರಿವಾಯಿತು, ಪುಸ್ತಕದ ಜ್ಞಾನವು ಜೀವನವನ್ನು ಸಂಪೂರ್ಣಗೊಳಿಸುವುದಿಲ್ಲ. ಅನುಭವ, ವಿನಯ, ಭಕ್ತಿ ಇದೇ ಜ್ಞಾನದ ನಿಜವಾದ ಅರ್ಥ ಅಂತ ಶಂಕರನಿಗೆ ಕೊನೆಯದಾಗಿ ತಿಳಿತು. ಈ ಕಥೆಯನ್ನು ಕೇಳಿದಾಗ ಒಂದನ್ಸುತ್ತೆ, ಒಬ್ಬ ವಿದ್ಯಾವಂತ ತಪಸ್ವಿಯಾದಾಗ ಅದು ಸೋಲಲ್ಲ, ಅದು ಜೀವನದ ಅತ್ಯುನ್ನತ ಜಯ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಜ್ಞಾನವನ್ನು ಸಂಗ್ರಹಿಸಿದವನಿಂದ ಜ್ಞಾನವನ್ನು ಅನುಭವಿಸಿದವನಾಗುವ ಪರಿವರ್ತನೆ ಅದಾಗಿದೆ ಅಂತ ಹೇಳ್ಬೋದು. ಅಹಂಕಾರವನ್ನು ತ್ಯಜಿಸಿದಾಗ ಮಾತ್ರ ಮನಸ್ಸು ನಿಜವಾದ ಶಾಂತಿಯನ್ನು ಕಾಣುತ್ತೆ. ಈ ಕತೆ ನಮಗೆ ನೆನಪಿಸುವುದು ಒಂದೇ, ವಿದ್ಯೆ ನಮಗೆ ಗೌರವ ಕೊಡ್ಬೋದು, ಆದರೆ ವಿನಯ ನಮಗೆ ಮಹತ್ವ ನೀಡುತ್ತೆ. ದುಃಖಗಳು ನಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ, ನಮ್ಮನ್ನು ಜಾಗೃತಗೊಳಿಸಲು ಬರ್ತವೆ. ಆತ್ಮ ಸಾಕ್ಷಾತ್ಕಾರ ಜೀವನದ ಪರಮ ಗುರಿ. ಅಂತಿಮವಾಗಿ ನಿಜವಾದ ಮಹಿಮೆ ಪದವಿಗಳಲ್ಲ, ಪ್ರಶಸ್ತಿಗಳಲ್ಲ, ಒಳಗಿನ ಶಾಂತಿಯಲ್ಲಿ ಇದೆ. ಜ್ಞಾನವೇ ತಪಸ್ಸಿನೊಂದಿಗೆ ಬೆರೆತಾಗ ಮಾತ್ರ ಅದು ಜೀವನದ ಸಂಪೂರ್ಣತೆ ಅಂತ ಹೇಳ್ತಾ ಈ ಒಂದು ಕಥೆಗೆ ನಾನು ವಿದಾಯವನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.